ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವಾಗಲೂ ಒಬ್ಬಟ್ಟು ತಿಂದು ಬೇಜಾರಾಗಿದ್ರೆ ಒಮ್ಮೆ ಈ ರೀತಿಯಾದಂತಹ ಕಡುಬನ್ನ ಟ್ರೈ ಮಾಡಿ ತುಂಬಾನೇ ಇಷ್ಟಪಡ್ತೀರಾ. ಮೊದಲಿಗೆ ನಾನಿಲ್ಲಿ ಒಂದು ಬೇಸನ್ನಲ್ಲಿ 1.5 ಕಪ್ ಅಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಗೋಧಿ ಹಿಟ್ಟನ್ನು ಸಹ ಆ್ಯಡ್ ಮಾಡ್ಕೋಬಹುದು. ನಂತರ 1/4 ಕಪ್ ಅಷ್ಟು ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಚಿಟಿಕೆ ಉಪ್ಪು, 2 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಎಣ್ಣೆಯನ್ನು ನಾನು ಕಾಯಿಸ್ಕೊಂಡಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಂತರ ಈಗ ಸ್ವಲ್ಪನೇ ನೀರನ್ನು ಹಾಕೊಂತ ಗೋಧಿ ಹಿಟ್ಟನ್ನೆಲ್ಲ ನಾವು ಕಲಿಸ್ತೀವಲ್ಲ ಚಪಾತಿ ಮಾಡೋದಕ್ಕೆ, ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಇನ್ನೂ ನಮ್ಮ ಚಾನಲನ್ನು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳನ್ನು ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನೋಡುವಂತಹ ಎಲ್ಲ ವೀಡಿಯೋಸ್ಗಳಿಗೂ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಈಗ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಈಗ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಗಿದೆ. ಈಗ ಇದನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಈಗ ಒಂದು ಬೌಲಲ್ಲಿ 1 ಕಪ್ ಅಷ್ಟು ತೊಗರಿಬೇಳೆಯನ್ನು 2 ರಿಂದ 3 ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಈಗ ಮತ್ತೊಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೆ. ಇಲ್ಲ ನಾನು 8 ಗ್ಲಾಸ್ ಅಷ್ಟು ನೀರನ್ನು ಯೂಸ್ ಮಾಡಿದ್ದೀನಿ. ಈಗ ಚೆನ್ನಾಗಿ ವಾಶ್ ಮಾಡಿಕೊಂಡಿರುವಂತಹ ತೊಗರಿಬೇಳೆಯನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡೋಣ. ಇಲ್ಲಿ ನಿಮಗೆ ಬೇಳೆ 85 ರಿಂದ 90% ವರೆಗೂ ಬೆಂದಿರಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಈಗ ಇದು ಬೆಂದಿದೆ. ಈಗ ಮತ್ತೊಂದು ಜಾಲರದಲ್ಲಿ ಇದನ್ನು ಈ ರೀತಿಯಾಗಿ ಬಸ್ಕೊತಾ ಇದ್ದೀನಿ. ಈಗ ಈ ಕಟ್ಟಿಂದ ನೀವು ಸಾರು ಬಸ್ಸಾರು ಏನಾದರೂ ಮಾಡ್ಕೋಬಹುದು. ನಂತರ ನೋಡ್ತಾ ಇರ್ಬೋದು ಈಗ ಬೇಳೆ ಎಲ್ಲ ಯಾವ ರೀತಿಯಾಗಿ ಬೆಂದಿದೆ ಅಂತ. ಈಗ ಇದನ್ನು ಸ್ಟವ್ ಮೇಲೆ ಇಟ್ಟು ಕುದಿಯೋದಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ನೋಡಿ, ಈ ಥರ ನೀವು ಪ್ರೆಸ್ ಮಾಡಿದ್ರೆ ಅದು ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಆವಾಗ ಬೆಂದಿದೆ ಅಂತ ಅರ್ಥ. ಈಗ ಇದಕ್ಕೆ 1 ಕಪ್ ಅಷ್ಟು, ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ 1 ಕಪ್ ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ಳಿ. ಸ್ವೀಟ್ ಕಡಿಮೆ ಬೇಕಂದರೆ 1/4 ಕಪ್ ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕರಗೋವರೆಗೂ ಬಿಡೋಣ. ನಂತರ ಇದಕ್ಕೆ 1/2 ಕಪ್ ಅಷ್ಟು ತೆಂಗಿನಕಾಯನ್ನು ಹಾಕಿ ಇದನ್ನು ಸಹ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದೆಲ್ಲ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು, ಹಾಗೆ ಸ್ವಲ್ಪ ಗಟ್ಟಿ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೂ ಬಿಡೋಣ ಸ್ವಲ್ಪ ಹೊತ್ತು. ಅದು ನಿಮಗೆ ಕುದೀತಾ ಇದ್ದಾಗ ನಿಮಗೆ ಅದು ಗಟ್ಟಿ ಆಗ್ತಾ ಬರುತ್ತೆ ಬೇಳೆ ಹಾಕಿರೋದ್ರಿಂದ. ನಂತರ ಈಗ 1.5 ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಈ ರೀತಿಯಾಗಿ ಸ್ವಲ್ಪ ಗಟ್ಟಿ ಆಗೋದಕ್ಕೆ ಬಿಡೋಣ. ನೋಡಿ, ತಣ್ಣಗಾದ್ಮೇಲೆ ಎಷ್ಟು ಗಟ್ಟಿಗೆ ಆಗಿದೆ ಅಂತ. ಈಗ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊತಾ ಇದ್ದೀನಿ. ನೀರು ಹಾಕದೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಇದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಹೂರಣನ. ಈಗ ನೋಡ್ತಾ ಇರ್ಬೋದು, ಮೈದಾ ಹಿಟ್ಟಿನ ಕಣಕ ಸಹ ರೆಡಿಯಾಗಿದೆ. ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟನ್ನು ಕಲಿಸಿದ್ವಲ್ಲ, ಅದು ಸಹ ರೆಡಿಯಾಗಿದೆ. ಈಗ ಅದನ್ನು ಮತ್ತೊಮ್ಮೆ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಈಗ ಈ ರೀತಿ ನೀವು ಒಬ್ಬಟ್ಟೆಲ್ಲ ಮಾಡ್ತೀರಲ್ಲ ಅದೇ ರೀತಿಯಾಗಿ ಮಾಡ್ಕೋಬಾರ್ದನ್ನ, ಕರ್ಜಿಕಾಯಿ ಎಲ್ಲ ಮಾಡ್ತೀರಲ್ಲ ಆ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಪೂರಿ ಥರ ಲಟ್ಟಿಸ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಈ ಹೂರಣನ ಇಟ್ಬಿಟ್ಟು ಫೋಲ್ಡ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಕರ್ಜಿಕಾಯಿ ಮಾಡೋದಿದ್ರೆ ಅದರಲ್ಲೂ ಸಹ ಮಾಡ್ಕೋಬೋದು. ಇಲ್ಲ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಈ ರೀತಿಯಾಗಿ ನೀವು ಡೈರೆಕ್ಟ್ ಪೂರಿ ಥರ ಮಾಡಿ ಸೈಡಲ್ಲಿ ನೀವು ಈ ರೀತಿಯಾಗಿ ಶೇಪ್ ಕೊಡ್ಬೋದು. ಈ ರೀತಿಯಾಗಾದರೂ ಶೇಪ್ ಕೊಡ್ಬೋದು. ಇಲ್ಲ ಮತ್ತೊಂದು ರೀತಿ ಅಂತಂದರೆ ಫೋರ್ಕ್ ಇರುತ್ತಲ್ಲ, ಫೋರ್ಕಲ್ಲಿ ನೀವು ಸೈಡಲ್ಲೆಲ್ಲ ಶೇಪ್ ಕೊಡ್ಬೋದು. ಈ ರೀತಿಯಾಗಿ 2 ಸೈಡನ್ನು ಕೊಡ್ಬೋದು.
ಅದೇ ರೀತಿಯಾಗಿ ನಾನು ಉಳಿದಿದ್ದಂತಹ ಎಲ್ಲ ಕಡುಬುಗಳನ್ನು ಸಹ ಮಾಡ್ಕೊತಾ ಇದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾದಿತ್ತು. ಎಣ್ಣೆಯಲ್ಲಿ ಈಗ ಒಂದೊಂದೇ ಕಡುಬುಗಳನ್ನು ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ನಿಮ್ಗೆ ಒಬ್ಬಟ್ಟಾದರೆ ತಿಂದು ಬೇಜಾರಾಗೋಗ್ಬಿಡುತ್ತೆ. ಬಟ್ ಕಡುಬು ಆಗಲ್ಲ, ನಿಮ್ಗೆ 2 ದಿವಸ ಅಲ್ಲ 3 ದಿವಸ ಇದ್ರೂ ಸಹ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದೊಂದೇ ತೊಗೊಂಡು ಆ ರೀತಿಯಾಗಿ ತಿನ್ಬೋದು. ಕರ್ಜಿಕಾಯಿಗೂ ಕಡುಬುಗೂ ಬಹಳ ವ್ಯತ್ಯಾಸ ಇರುತ್ತೆ. ಕರ್ಜಿಕಾಯಿಗೆ ನೀವು ಬೇರೆ ಬೇರೆ ಎಲ್ಲ ಹಾಕ್ತೀರಾ, ಬಟ್ ಕಡುಬುಗೆ ಹೂರ್ಣನೇ ಹಾಕಬೇಕಾಗುತ್ತೆ. ನೀವು ಬೇಕಾದ್ರೆ ಇದನ್ನು ಕಡಲೆಬೇಳೆಯಲ್ಲೂ ಸಹ ಮಾಡ್ಕೋಬಹುದು, ಬೇಳೆ ಬದಲು. ಈ ರೀತಿಯಾಗಿ 2 ಸೈಡನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈಗ ಇದು ಕಲರ್ ಚೇಂಜ್ ಆಗಿದೆ, ಸಂಪೂರ್ಣವಾಗಿ ಬೆಂದಿದೆ. ಈಗ ಟೇಸ್ಟಿಯಾದಂತಹ ಬೇಳೆ ಕಡುಬು ರೆಡಿಯಾಗಿದೆ. ನೋಡಿ 2 ಕಡೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಎಲ್ಲ ಕಡುಬುಗಳು ಸಹ ಅದೇ ರೀತಿಯಾಗಿ ಬಂದಿದೆ. ಒಂದನ್ನು ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ತುಪ್ಪ ಹಾಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಎಲ್ಲ ವಿಡಿಯೋಸ್ಗೂ ಲೈಕ್ ಮಾಡಿ. ಥ್ಯಾಂಕ್ ಯು.